ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೂಡೆಂಟ್ಸ್, ಇವತ್ತು ನಾವು ಕ್ಲಾಸ್ 10th ಮ್ಯಾಥ್ಸ್ ಚಾಪ್ಟರ್ 2 ಪೊಲಿನಾಮಿಯಲ್ಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇದು ಚಾಪ್ಟರ್ 2 ಪೊಲಿನಾಮಿಯಲ್ಸ್ ಇಂಟ್ರೊಡಕ್ಷನ್ ವಿಡಿಯೋ ಆಗಿರುತ್ತದೆ. ಈಗ ನಾವು ಮೊದಲು ಪೊಲಿನಾಮಿಯಲ್ಸ್ ಅಂದರೇನು ಅಂತ ತಿಳಿದುಕೊಳ್ಳೋಣ. ಈಗ ಎ ವೇರಿಯೇಬಲ್ ಯಾವುದಾದ್ರೂ ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗಿರಬಹುದು. ಈಗ ನೀವು ಇದೊಂದು ಎಕ್ಸಾಂಪಲ್ ಅನ್ನ ನೋಡ್ತಾ ಇದ್ದೀರಿ. ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ ಎಕ್ಸ್ ವೇರಿಯೇಬಲ್ ಇದೆ. ಇಲ್ಲಿ ಎಕ್ಸ್ ವೇರಿಯೇಬಲ್ ಇದ್ರೆ ನಾವು ಇದನ್ನ ಪೊಲಿನಾಮಿಯಲ್ ಇನ್ ಎಕ್ಸ್ ಅಂತ ಕರೆಯುತ್ತೇವೆ. ಈಗ ಇದು ಒಂದು ಗಿವನ್ ಪೊಲಿನಾಮಿಯಲ್ ಇದೆಯಲ್ಲ, ಇದು ಟರ್ಮ್ಸ್ ಗಳಿಂದ ಕೂಡಿ ಆಗಿದೆ. ಈಗ ಟರ್ಮ್ಸ್ ಅಂದ್ರೆ ಇದು ಒಂದು ಟರ್ಮ್. ಈಗ ಇದು ಟರ್ಮ್ ಹೇಗಾಗಿದೆ ಅಂದ್ರೆ ವೇರಿಯೇಬಲ್ ಮತ್ತು ಕೋಎಫಿಷಿಯಂಟ್ ಕೂಡಿ ಒಂದು ಟರ್ಮ್ ಆಗಿದೆ. ಕೋಎಫಿಷಿಯಂಟ್ ಅಂದ್ರೆ ಇಲ್ಲಿ 2 ಏನಿದೆಯಲ್ಲ ಎಕ್ಸ್ ಅದ್ದು ಕೋಎಫಿಷಿಯಂಟ್, ಮತ್ತೆ ಇದು 2 ಇದು ವೇರಿಯೇಬಲ್ ಎಕ್ಸ್ ಕ್ಯೂಬ್. ಇವು ಎರಡು ಕೂಡಿ ಒಂದು ಟರ್ಮ್ ಆಗಿದೆ. ಈಗ ಇವು ಟರ್ಮ್ ಕೂಡಿ ಒಂದು ಪೊಲಿನಾಮಿಯಲ್ ಆಗಿದೆ. ಈಗ ಇದು 4 ಟರ್ಮ್ ಗಳಿಂದ ಕೂಡಿ ಒಂದು ಪೊಲಿನಾಮಿಯಲ್ ಆಗಿದೆ. ಈಗ ಟರ್ಮ್ ಇಲ್ಲಿ ಬರ್ಕೊಳ್ಳೋಣ. 2x ಕ್ಯೂಬ್ ಇದು ಒಂದು ಟರ್ಮ್, ಮತ್ತೆ 4x ಸ್ಕ್ವೇರ್ ಇದು ಒಂದು ಟರ್ಮ್, ಮತ್ತೆ ಮೈನಸ್ 3x, ಮತ್ತೆ ಇದು +5 ಕೂಡ ಒಂದು ಟರ್ಮ್. ಈಗ ಇವು ಟರ್ಮ್ ಹೇಗಾಗಿದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ. ಏನಂತ, ಇಲ್ಲಿ 2 ಮತ್ತು 2 ಏನಿದೆಯಲ್ಲ ಇದು ಕೋಎಫಿಷಿಯಂಟ್ ಮತ್ತು ವೇರಿಯೇಬಲ್ ಎರಡೂ ಕೂಡಿ ಒಂದು ಟರ್ಮ್ ಆಗಿರುತ್ತದೆ. ಈಗ ಇದು ಕೋಎಫಿಷಿಯಂಟ್ ಏನಿದೆ 2 ಇದೆ. ಇದರಲ್ಲಿ ಕೋಎಫಿಷಿಯಂಟ್ ಎಷ್ಟಿದಾವಂತ ನೋಡೋಣ. 2, 4, -3 ಮತ್ತೆ +5 ಇದೆ. ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಕೋಎಫಿಷಿಯಂಟ್ 2, 4, -3 ಮತ್ತೆ ಇದು 5 ಇದೆಯಲ್ಲ, ಇದು ಕೋಎಫಿಷಿಯಂಟ್ ಅಲ್ಲ, ಇದು ಕಾನ್ಸ್ಟಂಟ್ ಇದೆ. ಅದಕ್ಕೆ ಇದನ್ನ ನಾವು ಬರ್ಕೋಬಾರ್ದು. ಇವಾಗ ವೇರಿಯೇಬಲ್ ಏನಿದೆ ಇಲ್ಲಿ ಎಕ್ಸ್ ಇದೆ. ಈಗ ಇದನ್ನ ಇಲ್ಲಿ ಬರ್ಕೊಳ್ಳೋಣ. ಈಗ ನಿಮಗೆ ಇದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ತಿಳ್ಕೊಂತೀನಿ. ಇಲ್ಲಿ ನೋಡಿ, ಇಲ್ಲಿ ವೇರಿಯೇಬಲ್ y ಇದೆ. ಈಗ ಇದು ವೇರಿಯೇಬಲ್ y ಇದ್ರೆ ನಾವು ಏನಂತ ಕರೆಯುತ್ತೇವೆ, ಇದನ್ನ ಪೊಲಿನಾಮಿಯಲ್ ಇನ್ y ಅಂತ ಕರೆಯುತ್ತೇವೆ. ಇದೇ ಸೇಮ್. ಈಗ ಇದು ಕೋಎಫಿಷಿಯಂಟ್ ಇದೆ, ಇಲ್ಲಿ ವೇರಿಯೇಬಲ್ y ಕ್ಯೂಬ್ ಇದೆ. ಇವು ಎರಡೂ ಕೂಡಿ ಒಂದು ಟರ್ಮ್ ಆಗಿರುತ್ತದೆ. ಕೋಎಫಿಷಿಯಂಟ್ ಮತ್ತು ವೇರಿಯೇಬಲ್ ಕೂಡಿ ಒಂದು ಟರ್ಮ್ ಆಗಿರುತ್ತದೆ. ಇದು ಕೂಡ 4 ಟರ್ಮ್ ಗಳಿಂದ ಒಂದು ಪೊಲಿನಾಮಿಯಲ್ ಆಗಿದೆ. ಇಲ್ಲಿ ಏನ್ ಡಿಫರೆನ್ಸ್ ಇದೆ ಅಂದ್ರೆ ಇಲ್ಲಿ ವೇರಿಯೇಬಲ್ ಎಕ್ಸ್ ಇದೆ, ಇಲ್ಲಿ ವೇರಿಯೇಬಲ್ y ಇದೆ. ಈಗ ವೇರಿಯೇಬಲ್ ಆಗಿ ಯಾವುದಾದ್ರೂ ಎ ಮತ್ತೆ ಬಿ ಯಾವುದಾದ್ರೂ ನಾವು ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅನ್ನ ಇಲ್ಲಿ ಬರೀಬಹುದು. ಈಗ ಇಲ್ಲಿ ವೇರಿಯೇಬಲ್ ಆಗಿ ನಾವು ABCD ಯಾವುದಾದ್ರೂ ತಗೋಬಹುದು.